ಆತ್ಮೀಯರೇ ನಮಸ್ತೆ. ಹಿಂದೂ ಸಂಪ್ರದಾಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ, ಸೂರ್ಯಾಸ್ತದ ನಂತರ ಹೂವುಗಳನ್ನು ಅಥವಾ ಮೊಗ್ಗುಗಳನ್ನು ಯಾಕೆ ಕೀಳಬಾರದು, ಕಿತ್ತು ಅದನ್ನು ಮುಡಿಯಬಹುದಾ ಅಥವಾ ದೇವರಿಗೆ ಏರಿಸಬಹುದಾ, ಏರಿಸಿದರೆ ಏನಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಹೂವುಗಳನ್ನು ಕೀಳಲು ಪ್ರಶಸ್ತವಾದ ಸಮಯ ಎಂದರೆ ಸೂರ್ಯೋದಯಕ್ಕೂ ಮುಂಚೆ, ಅಂದರೆ ಸೂರ್ಯೋದಯಕ್ಕೂ 2 ಅವರ್ ಮುಂಚೆ ಮತ್ತು ಸೂರ್ಯಾಸ್ತದ ಒಳಗಡೆ ಹೂವುಗಳನ್ನು ಕೀಳಲು ತುಂಬ ಪ್ರಶಸ್ತವಾದ ಸಮಯ ಅಂತ ಹೇಳಬಹುದು. ಯಾಕಂದರೆ ಸೂರ್ಯೋದಯಕ್ಕೂ 2 ಗಂಟೆ ಮುಂಚೆ ಬ್ರಾಹ್ಮಿ ಮುಹೂರ್ತ ಅಂತ ಪ್ರಾರಂಭ ಆಗುತ್ತೆ. ಈ ಸಮಯದಲ್ಲಿ ವಾತಾವರಣದಲ್ಲಿ ಧನಾತ್ಮಕ ಕಾಸ್ಮಿಕ್ ಎನರ್ಜಿ ಅಂದರೆ ವಿಶ್ವಶಕ್ತಿಯ ಧನಾತ್ಮಕ ಅಂಶ ಹೆಚ್ಚಾಗಿ ಹರಡ್ತಾ ಇರುತ್ತೆ. ಈ ಧನಾತ್ಮಕ ಎನರ್ಜಿಯನ್ನು ಪುಷ್ಪಗಳು ಆಕರ್ಷಿಸುತ್ತೆ ಹೆಚ್ಚಾಗಿ ಮತ್ತು ಗ್ರಹಿಸುತ್ತೆ. ಇದು ಪುಷ್ಪಗಳಿಗೆ ಮಾತ್ರ ಸಾಧ್ಯ ಈ ಎನರ್ಜಿಯನ್ನು ಗ್ರಹಿಸಲು. ಇಂಥ ಸಮಯದಲ್ಲಿ ಕಿತ್ತ ಹೂಗಳನ್ನು ಮಹಿಳೆಯರು ಧರಿಸಿದರೆ ಅಥವಾ ದೇವರಿಗೆ ನಾವು ನೀಡಿದರೆ ಅದು ಧನಾತ್ಮಕವಾದ ಫಲಗಳನ್ನು ನೀಡುತ್ತೆ. ಅಂದರೆ ಈ ಹೂವನ್ನ ನಾವು ಧರಿಸಿದಾಗ ನಮ್ಮ ಭಾವನೆಗಳು ಅಥವಾ ನಮ್ಮ ಯೋಚನೆಗಳು ಧನಾತ್ಮಕವಾಗಿರುತ್ತೆ. ನಮ್ಮ ಎದುರುಗಡೆ ನಡೆಯುವ ಕೆಲಸಗಳು ಅಥವಾ ಘಟನೆಗಳು ಧನಾತ್ಮಕವಾಗಿರುತ್ತೆ. ಆದ್ದರಿಂದ ನಾವು ಬೆಳಗ್ಗಿನ ಜಾವ ಅಥವಾ ಸೂರ್ಯಾಸ್ತಕ್ಕಿಂತ ಮುಂಚೆ ಹೂವುಗಳನ್ನು ಕಿತ್ತರೆ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಅದೇ ಸೂರ್ಯಾಸ್ತ ಆದಮೇಲೆ ನಾವು ಯಾಕೆ ಹೂವನ್ನ ಕೀಳಬಾರ್ದು ಅಂತ ಅಂದರೆ, ಸೂರ್ಯಾಸ್ತ ಆದಮೇಲೆ ವಾತಾವರಣವೂ ಕೂಡ ಕಲುಷಿತವಾಗಿರುತ್ತೆ. ಜೊತೆಗೆ ವಾತಾವರಣದಲ್ಲಿ ರಾಜಸಿಕ ಮತ್ತು ತಾಮಸಿಕ ಅಂಶ ಜಾಸ್ತಿ ಆಗಿರುತ್ತೆ ಮತ್ತು ವಿಶ್ವಶಕ್ತಿಯ ಎನರ್ಜಿ ಧನಾತ್ಮಕದಿಂದ ಋಣಾತ್ಮಕಕ್ಕೆ ಹರಡ್ತಾ ಇರುತ್ತೆ. ಅಂದರೆ ಹೆಚ್ಚು ನಕಾರಾತ್ಮಕವಾಗಿರುತ್ತೆ ವಿಶ್ವಶಕ್ತಿಯ ಎನರ್ಜಿ. ಈ ಸಮಯದಲ್ಲಿ ಹೂವುಗಳು ನಕಾರಾತ್ಮಕ ಅಂಶಗಳನ್ನು, ನಕಾರಾತ್ಮಕ ಎನರ್ಜಿಗಳನ್ನು ಸೆಳ್ಕೊಂಡಿರುತ್ತೆ, ಆಕರ್ಷಿಸಲ್ಪಟ್ಟಿರುತ್ತೆ. ಹಾಗಾಗಿ ಇಂಥ ಸಮಯದಲ್ಲಿ ನಾವು ಆ ಹೂವನ್ನು ಕಿತ್ತು ಧರಿಸಿದರೆ ಅಥವಾ ದೇವರಿಗೆ ನಾವು ಏರಿಸಿದರೆ ಸ್ವಲ್ಪ ನಕಾರಾತ್ಮಕ ಅಂಶಗಳ ಪ್ರಭಾವಕ್ಕೆ ಒಳಗಾಗಬೇಕಾಗತ್ತೆ. ನಮ್ಮ ಯೋಚನೆಗಳು ನಕಾರಾತ್ಮಕವಾಗಿರ್ಬೋದು ಅಥವಾ ನೆಗೆಟಿವ್ ಥಾಟ್ಸು ಇವೆಲ್ಲ ಜಾಸ್ತಿ ಆಗ್ಬೋದು. ನಮ್ಮ ಎದುರುಗಡೆ ನಡೆಯುವ ಘಟನೆಗಳು ನಕಾರಾತ್ಮಕವಾಗಿರ್ಬೋದು. ಜೊತೆಗೆ ನಾವು ದೇವರಿಗೆ ಏರಿಸಿದಾಗ ಅದರಿಂದ ನಾವು ಏನೋ ಸಂಕಲ್ಪ ಮಾಡಿ ಏರಿಸಿರ್ತೀವಿ, ಆ ಸಂಕಲ್ಪಗಳು ಆಚೆ ಈಚೆ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸೂರ್ಯಾಸ್ತ ಆದಮೇಲೆ ನಾವು ಹೂವುಗಳನ್ನು ಅಥವಾ ಮೊಗ್ಗುಗಳನ್ನು ಕೀಳದೇ ಇರುವುದೇ ಒಳ್ಳೆಯದು. ಸೂರ್ಯಾಸ್ತಕ್ಕಿಂತ ಮುಂಚೆ ಅಥವಾ ಸೂರ್ಯೋದಯದಲ್ಲಿ ಬೆಳಗಿನ ಜಾವದಲ್ಲಿ ಹೂವನ್ನು ಕಿತ್ತು ದೇವರಿಗೆ ಇಟ್ಟರೆ ತುಂಬ ಪ್ರಶಸ್ತ ಅಂತ ಹೇಳಬಹುದು. ಇದು ನಿಮಗೆ ಆಚರಣೆ ಅನ್ನಿಸಬಹುದು. ಇದರ ಹಿಂದೆ ಇಷ್ಟೊಂದು ವಿಚಾರಗಳಿದೆ, ಇಷ್ಟೊಂದು ವೈಜ್ಞಾನಿಕ ಅಂಶ ಇದೆ. ಇದನ್ನು ಅರಿತು ನಾವು ಮುಂದುವರೆದ್ರೆ ತುಂಬ ಒಳ್ಳೆಯದು ಅಂತ ನಮಗನ್ಸುತ್ತೆ. ಇಂಥ ಎಷ್ಟೋ ಆಚರಣೆಗಳು ನಮ್ಮ ಈ ಸನಾತನ ಧರ್ಮದಲ್ಲಿದೆ. ಇದೆಲ್ಲ ಸಂಪ್ರದಾಯ ಎಂಬ ಹೆಸರಿಗೆ ಸೇರಿದೆ. ಈ ಸಂಪ್ರದಾಯದ ಹಿಂದೆ ಇಷ್ಟೊಂದು ವಿಚಾರಗಳನ್ನು ತಿಳಿಯಪಡಿಸುವ ಉದ್ದೇಶ ನಮ್ಮದಾಗಿದೆ. ನಿಮಗೂ ಕೂಡ ಇಂಥ ಸಂಪ್ರದಾಯಗಳು ಗೊತ್ತಿದ್ದರೆ, ಇದ್ರ ಹಿಂದೆ ಏನಾದರೂ ರೀಸನ್ ಇದ್ದರೆ ಹೇಳಿ ಅಂತ ನೀವು ನಮಗೆ ಕಮೆಂಟ್ ಮಾಡಿದರೆ ನಾವು ಕೂಡ ಇದ್ರ ಬಗ್ಗೆ ಒಂದಷ್ಟು ವೀಡಿಯೋಗಳನ್ನು ನಿಮಗೆ ನಾವು ನೀಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.